ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ಮೊದಲು ನಿಮಗೇನೆ ಬಂದು ತಲುಪುತ್ತೆ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಮುಂಚೆನೇ ಈ ರೀತಿ ಸೀರೆಗೆ ದಾರಾನ ಎಳೆದು ರೆಗ್ಯುಲರ್ ನಾಟ್ಸ್ಗಳನ್ನ ಹಾಕ್ಕೊಂಡಿದ್ದೆ. ಮತ್ತು ಇವಾಗ ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಲೂಪ್ ಮಾಡಿಕೊಂಡು ಒಂದು ಚೈನ್ ಹಾಕೋತೀನಿ. ಈ ಒಂದು ಚೈನ್ನ ನಾವು ಕೌಂಟ್ ಮಾಡೋದು ಬೇಡ. ನೋಡಿ, ನೀಡಲ್ ನಂಬರ್ 10 0.75 mm ನಾನು ತೊಗೊಂಡಿರೋದು. ಇವಾಗ ನಾನು ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 5 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ 5 ಚೈನ್ಗಳನ್ನ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಪದೇ ಪದೇ ಚೆಕ್ ಮಾಡ್ಕೊತಾ ಇರಿ. ಇನ್ ಕೇಸ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಸುಕ್ಕು ಬಂದರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ನಮಗೆ. ನಾನಿವಾಗ ಮತ್ತೆ 5 ಚೈನ್ ಹಾಕ್ಕೊಂಡು ಈ 5 ಚೈನು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಲ್ಲಿ. ಇಂಟ್ರೆಸ್ಟ್ ಇದ್ದವರು ಅವರ ಶಾಪ್ದು ಡೀಟೇಲ್ಸು ಹಾಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಎಲ್ಲ ರೀತಿ ಮೆಟೀರಿಯಲ್ಸು ನಿಮಗಲ್ಲಿ ಸಿಗುತ್ತೆ. ಮತ್ತು ಇವಾಗ ದಾರ ತೆಗೆದು ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಕ್ರಿಸ್ಟಲ್ ಬೀಡ್ ಬದಲು ನಾರ್ಮಲ್ ಬೀಡು ಹಾಗೆ ಆ್ಯಂಟಿಕ್ ಬೀಡನ್ನ ಕೂಡ ಯೂಸ್ ಮಾಡ್ಕೋಬೋದು. ಬೀಡನ್ನ ಲಾಕ್ ಮಾಡಿಕೊಂಡು ಇವಾಗ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಸೊ 5 ಚೈನ್ 2 ಸತಿ ಹಾಕಿ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 5 ಚೈನ್ಗಳನ್ನ ಹಾಕ್ಕೊಳ್ಳಿ. 5 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇವಾಗ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಈ 5 ಚೈನು ಅಷ್ಟೇ ನಾವು ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ನೋಡಿ ಸಿಂಗಲ್ ಕ್ರೋಶೆಯಿಂದ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನಿವಾಗ ಮತ್ತೆ ಚೈನ್ಗಳನ್ನ ಹಾಕೋತಾ ಇದ್ದೀನಿ. 3 4 5 ಇದು ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೋಬೇಕು. ಆದಷ್ಟು ಸ್ಟ್ರೈಟಾಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ನಾವು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿಲ್ಲ ಅಂದರೆ ಸೀರೆ ಸುಕ್ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಇವಾಗ ಇಲ್ಲಿ 5 ಚೈನು ನಾನು 3 ಸತಿ ಹಾಕಿ ಆದಮೇಲೆ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಸೊ ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗುತ್ತೆ. ನೋಡಿ ಈ ರೀತಿ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕಿದ್ರೆ ಬೀಡು ಲಾಕ್ ಆಗುತ್ತೆ. ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಇವತ್ತಿನ ಬೇಸ್ ಲೈನು. ಸೊ ಬೀಡ್ ಹಾಕಿ ಆದಮೇಲೆ ನಾವು 5 ಚೈನ್ಗಳನ್ನ 3 ಸತಿ ಹಾಕ್ಕೋಬೇಕು. ಈ ಒಂದು ಡಿಸೈನ್ದು ಬೇಸ್ ಲೈನ್ಗೆ ಸೀರೆ ಸ್ಟಾರ್ಟಿಂಗಲ್ಲಿ 5 ಚೈನು 2 ಸತಿ ಬರುತ್ತೆ, ಎಂಡಿಂಗಲ್ಲಿ 5 ಚೈನು 2 ಸತಿ ಬರುತ್ತೆ. ಇನ್ ಕೇಸ್ ಎಂಡಿಂಗಲ್ಲಿ 5 ಚೈನು 3 ಸತಿ ಬಂತು ಅಂತ ಅಂದರೆ ಒಂದು ಕುಚ್ಚನ್ನ ನಾವು ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಹಾಗೆಯೇ ಬೀಡನ್ನ ಹಾಕಿದ್ಮೇಲೆ 5 ಚೈನು 3 ಸತಿ ನಾವು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಈ ರೀತಿ ಸ್ಟ್ರೈಟಾಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ. 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ನೀವು 1 ಪಾಯಿಂಟು ಮುಂದಕ್ಕೆ ಲಾಕ್ ಮಾಡಿದ್ರೆ ಸೀರೆ ಸುಕ್ ಬಂದುಬಿಡುತ್ತೆ. ಮತ್ತೆ 5 ಚೈನ್ ಹಾಕ್ಕೊಳ್ಳಿ. ಈ 5 ಚೈನು ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇದು ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಬೇಸ್ ಲೈನ್ ಆಗುತ್ತೆ. ಇದೇ ರೀತಿ ಸೀರೆ ಪೂರ್ತಿ ನಾವು ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಬೀಡ್ ಹಾಕಿದ್ಮೇಲೆ 3 ಟೈಮ್ಸ್ ನಾನು 5 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಎಂಡ್ವರೆಗೂ ಬಂದಿದೆ. ಎಂಡಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು 5 ಚೈನ್ ನನಗೆ 3 ಟೈಮ್ಸ್ ಬಂದಿದೆ. ಸೊ ಜಾಗ ಸಿಗದೇ ಇದ್ದಾಗ ಈ ರೀತಿ ಒಂದು ಎಕ್ಸ್ಟ್ರಾ ಬರುತ್ತೆ, ಆವಾಗ ಒಂದು ಎಕ್ಸ್ಟ್ರಾ ಕುಚ್ಚುಗಳನ್ನ ಕೂಡ ನಾವು ಹಾಕ್ಕೋಬೋದು. ಮತ್ತು ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಉಲ್ಟಾ ಸೈಡ್ಗೆ ಈ ರೀತಿ ತಗೊಂಡು ಇಲ್ಲಿ 5 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್, ಇದು ಕೂಡ ಅಷ್ಟೇ ಇಲ್ಲಿ 5 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಒಳಗಡೆಗೆ ಲಾಕನ್ನು ಮಾಡ್ಕೊಳ್ಳಿ. ಎಲ್ಲೆಲ್ಲಿ ನಾವು 5 ಚೈನ್ ಹಾಕಿರ್ತೀವಿ ಅಲ್ವಾ ಅಲ್ಲೆಲ್ಲ 5 ಚೈನ್ ಬರುತ್ತೆ.
ಮತ್ತು 5 ಚೈನ್. 5 ಚೈನ್ ಎಲ್ಲೆಲ್ಲಿ ಹಾಕಿರ್ತೀವಿ ಅಲ್ಲೆಲ್ಲ 5 ಚೈನ್ ಬರುತ್ತೆ. ಬೀಡ್ನ ಮೇಲೆ ಬೇಕಂದರೆ ನೀವು ಚೈನ್ಗಳನ್ನ ವೇರಿಯೇಷನ್ಸ್ ಕೂಡ ನೀವು ಮಾಡ್ಕೋಬೋದು. ಬೀಡ್ನ ಸೈಜ್ ಮೇಲೂ ಕೂಡ ಕೆಲವೊಂದು ಸತಿ ಚೈನ್ಗಳು ಡಿಪೆಂಡ್ ಆಗುತ್ತೆ. ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬೀಡ್ನ ಮೇಲೆ ಕೂಡ ನಾನಿಲ್ಲಿ ಬರೀ 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಬೇಕಂದರೆ ನೀವು ಜಾಸ್ತಿ ಬೀಡನ್ನ ತೊಗೊಂಡಾಗ, ಅಂದರೆ ದೊಡ್ಡ ಸೈಜ್ ಬೀಡನ್ನ ತೊಗೊಂಡಾಗ ಚೈನ್ನ ಜಾಸ್ತಿ ಮಾಡ್ಕೋಬೋದು. ಇದೂ ಅಷ್ಟೇ ನೋಡಿ, ಇಲ್ಲಿ ಚೈನ್ ಹಾಕಿದ್ಮೇಲೆ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಇಲ್ಲಿ ಬೀಡ್ನ ಪಕ್ಕ ಲಾಕ್ ಇದೆ ಅಲ್ವಾ, ಆ ಲಾಕ್ನ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 5 ಚೈನು. ಬೀಡ್ ಏನಾದರೂ ನೀವು ದೊಡ್ಡ ಸೈಜ್ ತೊಗೊಂಡಿದ್ದಾಗ ಚೈನ್ಗಳನ್ನ ಬೀಡ್ ಸುತ್ತ ಜಾಸ್ತಿ ಹಾಕಬೇಕಾಗತ್ತೆ. ಇದಕ್ಕಿಂತ ಚಿಕ್ಕ ಸೈಜ್ ಬೀಡನ್ನ ತೊಗೊಂಡಾಗ ಚೈನ್ಗಳನ್ನ ನೀವು ಕಡಿಮೆ ಹಾಕೋಬೇಕಾಗತ್ತೆ. ಹೆಚ್ಚು ಕಡಿಮೆ ಬೀಡ್ನ ಸೈಜ್ ಮೇಲೆ ಹೆಚ್ಚು ಕಡಿಮೆ ನಾವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಈ ಒಂದು ಡಿಸೈನ್ಗೆ ಎಲ್ಲೆಲ್ಲಿ ನಾವು 5 ಚೈನ್ ಹಾಕಿರ್ತೀವಿ ಅಲ್ವಾ, ಅಲ್ಲಲ್ಲಿ 5 ಚೈನ್ ಹಾಕ್ಕೊಳ್ಳಿ. ಬೀಡ್ನ ಮೇಲೆ ಇವತ್ತು ನಾನು ಯೂಸ್ ಮಾಡಿರೋ ಕ್ರಿಸ್ಟಲ್ ಸೈಜ್ಗೆ 5 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿದ್ರೆ ಅಲ್ಲಿವರೆಗೂ ಬರೋದಿಲ್ಲ. ಯಾಕಂದರೆ ಬೇಸ್ನಲ್ಲಿ ಸ್ವಲ್ಪ ಲೂಸಾಗಿ ಚೈನ್ಗಳನ್ನ ಹಾಕಿರ್ತೀವಿ. ಟರ್ನ್ ಮಾಡ್ಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಟೈಟಾಗಿ ಚೈನ್ಗಳು ಬರುತ್ತೆ. ಸೊ ಆವಾಗ 5 ಚೈನ್ ಹಾಕಿದ್ರೆ 5 ಚೈನ್ ಲಾಕ್ವರೆಗೂ ರೀಚ್ ಆಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತೀರಾ, 6 ಹಾಕ್ಕೊಂಡು ಇಲ್ಲ ಚೈನ್ಗಳನ್ನ ಜಾಸ್ತಿ ಹಾಕ್ಕೊಂಡು ಅಲ್ಲಿ ಲಾಕ್ನ ಪಾಯಿಂಟ್ಗೆ ಎಷ್ಟು ಚೈನ್ ಬರುತ್ತೋ ಅಷ್ಟು ಹಾಕೋಬೋದು, ತೊಂದರೆ ಏನಿಲ್ಲ. ಬಟ್ ಬೇಸ್ ಲೈನಲ್ಲಿ ಮಾತ್ರ ನಾವು ಒಂದೇ ಕೌಂಟಿಂಗ್ಸಲ್ಲೇ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲೂ ಅಷ್ಟೇ ಬೀಡ್ನ ಮೇಲೆ ನಾನು 5 ಚೈನ್ ಅಷ್ಟೇ ಹಾಕೋತಾ ಇದ್ದೀನಿ. ಸೊ ಬೀಡ್ನ ಪಕ್ಕ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಒಳಗಡೆಗೆ ಲಾಕನ್ನು ಮಾಡ್ಕೋಬೇಕು. ಸೊ ಇದು ಡಿಸೈನ್ದು 2ನೇ ಲೇಯರು ಈ ರೀತಿ ಬರುತ್ತೆ. ಎಲ್ಲ ಕಡೆ 5 ಚೈನ್ ಇದೆ. ಬೀಡ್ನ ಮೇಲೂ ಕೂಡ 5 ಚೈನ್ ನಾನು ಹಾಕ್ಕೊಂಡಿರೋವಂಥದ್ದು. ನೋಡಿ ಇದೇ ರೀತಿ ಫುಲ್ಲು ಎಂಡ್ವರೆಗೂ ಮಾಡ್ಕೊಂಡು ಹೋಗಬೇಕು. ನೋಡಿ ಕಂಪ್ಲೀಟ್ ಎಂಡ್ವರೆಗೂ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಸೀರೆನ ಮತ್ತೆ ಸೀದಾ ಸೈಡ್ಗೆ ತಗೊಂಡು ಮತ್ತೆ ನಾನು ಚೈನ್ಗಳನ್ನ ಹಾಕೋತೀನಿ. ಇಲ್ಲ ಅಂತ ಅಂದರೆ ಫಸ್ಟೇ 5 ಚೈನ್ ಹಾಕ್ಕೊಂಡು ಆಮೇಲೆ ಸೀದಾ ಸೈಡ್ಗೆ ನೀವು ಸೀರೆನ ತಗೋಬೋದು. ಇಲ್ಲಿ ಸೆಕೆಂಡ್ ಲೇಯರ್ ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲೆ 5 ಚೈನ್ನ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಬರುತ್ತೆ. ಇವಾಗ ಇಲ್ಲಿ 2 5 ಚೈನ್ ಇದೆ ಗೊತ್ತಾ, ಬೇಸ್ ಲೈನ್ಗೆ ಮತ್ತು ಫಸ್ಟ್ ಲೈನ್ಗೆ ಹಾಕಿದ್ದು. ಆ 2 5 ಚೈನ್ನ ಸೇರಿ ಒಂದು ಚೈನ್ ಹಾಕಿ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಬರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕರೆಕ್ಟಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಇಲ್ಲಿಂದಾನೆ ಬೀಡ್ನ ಹಿಂದೆ ನಾವೇನು 5 ಚೈನ್ ಹಾಕಿದ್ವಿ ಅಲ್ವಾ, ಆ 5 ಚೈನ್ನ ಒಳಗಡೆಗೆ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 4 ಲೂಪ್ ಆಗುತ್ತೆ. 2ರಿಂದ 1 2ರಿಂದ 1 2ರಿಂದ 1 3 ಸತಿ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಸೂಜಿ ಮೇಲೆ 2 ಸತಿ ದಾರ ತೆಗೆದು ವರ್ಕ್ ಮಾಡುವಂಥ ಸ್ಟಿಚ್ಗೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಇದು. ಮತ್ತೆ ತ್ರಿಬಲ್ ಕ್ರೋಶೆ. ಸೊ ಇದು ಕಂಪ್ಲೀಟು ನಾವೇನು 5 ಚೈನ್ ಹಾಕಿದ್ದೀವಿ ಅಲ್ವಾ, 5 ಚೈನು ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಹಾಗೆ ತ್ರಿಬಲ್ ಕ್ರೋಶೆ ಲೆಂತ್ ಕೂಡ ಒಂದೇ ಲೆಂತಲ್ಲೇ ಇರಲಿ. ಲೆಂತ್ ಕೂಡ ವೇರಿಯೇಷನ್ನ ನೀವು ಮಾಡ್ಕೋಬೇಡಿ. ಸೊ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂಥೇಳಿ ತ್ರಿಬಲ್ ಕ್ರೋಶೆನ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಲೆಂತ್ ಆಯಿತು ಅಂದರೆ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಸಿಗುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಈ ಒಂದು ಪಾರ್ಟ್ನ ಸ್ಲೋ ಆಗಿ ಕೂಡ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ನೀವು ವಿಡಿಯೋನ ನೋಡ್ಕೋಬೋದು. ಸೊ ಮತ್ತೆ ತ್ರಿಬಲ್ ಕ್ರೋಶೆ. ಸೊ ಇದೇ ರೀತಿ ಇಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ, 5 ಚೈನ್ನ ಗ್ಯಾಪ್ ಒಳಗಡೆಗೆ ನಾವು ಟೋಟಲ್ ಎಷ್ಟು ಹಿಡಿಯುತ್ತೋ ಅಷ್ಟು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಟೋಟಲ್ ನನಗಿಲ್ಲಿ 12 ತ್ರಿಬಲ್ ಕ್ರೋಶೆ ಬಂದಿದೆ. ಇವಾಗ ನೋಡಿ ಇಲ್ಲಿ 2 ಬೇಸ್ ಲೈನ್ ಇದೆಯಲ್ಲ, ಬೇಸ್ ಲೈನು ಮತ್ತು ಸೆಕೆಂಡ್ ಲೇಯರ್ ಎರಡನ್ನೂ ಸೇರಿ ನಾನು ಆರ್ಚ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡೆ. ಮತ್ತು ಇವಾಗ 3 ಇಲ್ಲ ಅಂದರೆ 4 ಚೈನ್ನ ಹಾಕ್ಕೊಳ್ಳಿ. ನೋಡಿ ನೆಕ್ಸ್ಟ್ ಬ್ಲಾಕಲ್ಲಿ 2 ಈ ರೀತಿ ಇದೆ ಬೇಸ್ ಲೈನು, ಅದಕ್ಕೆ ನೆಕ್ಸ್ಟ್ ಲೇಯರ್ದು ಎರಡನ್ನು ಸೇರಿಸಿ ಲಾಕ್ ಮಾಡ್ಕೋತೀನಿ.
ಮತ್ತು ಇವಾಗ 3 ಇಲ್ಲ ಅಂದರೆ 4 ಚೈನ್ ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇದೆ ಅಲ್ವಾ ಬೇಸ್ ಲೈನು ಹಾಗೆ ಸೆಕೆಂಡ್ ಲೇಯರು ಎರಡನ್ನು ಸೇರಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಈ ರೀತಿ ಬರುತ್ತೆ ಲಾಕು. ಎರಡು ಬೇಸ್ ಲೈನು ಮತ್ತು ಸೆಕೆಂಡ್ ಲೇಯರ್ ಎರಡೂ ಚೈನ್ಗಳು ಹಾಕಿದ್ವಿ ಅಲ್ವಾ, ಎರಡೂ ಸೇರಿ ಒಟ್ಟಿಗೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಇಲ್ಲಿಂದಾನೆ ಇಲ್ಲಿ ಬೀಡ್ನ ಮೇಲೆ 5 ಚೈನ್ ಹಾಕಿದ್ವಿ ಅಲ್ವಾ, ಈ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾನು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಗಮನ ಇಟ್ಕೊಳ್ಳಿ, ಟೋಟಲಾಗಿ 12 ತ್ರಿಬಲ್ ಕ್ರೋಶೆ ನಾನು ಮಾಡ್ಕೊಂಡಿರೋ ಅಂಥದ್ದು. ಸೊ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಕೂಡ ಇಲ್ಲಿ ನಾನು ದಾರನ ಈ ರೀತಿ ಎಳೆದು ಗಂಟುಗಳನ್ನ ಹಾಕ್ಕೊಂಡಿದ್ದೀನಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಲೂಪ್ನ ಮಾಡಿಕೊಂಡು ಚೈನ್ಗಳನ್ನ ಹಾಕ್ತಾ ಹೋಗ್ತೀನಿ. ಇವಾಗಲೂ ಅಷ್ಟೇ 1 2 3 4 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಚೈನ್ ಗ್ಯಾಪ್ ಇದೆ ಅಲ್ವಾ, ಗ್ಯಾಪ್ ಒಳಗಡೆಗೆ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ. ಲಾಕ್ ಆದಮೇಲೆ ಇವಾಗ ನಾನು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ ಮೊದಲನೇ ತ್ರಿಬಲ್ ಕ್ರೋಶೆ ಸ್ಕಿಪ್ ಆದಾಗ ಗ್ಯಾಪ್ ಬರುತ್ತೆ ಅಲ್ವಾ, ಆ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಮೊದಲನೇ ತ್ರಿಬಲ್ ಕ್ರೋಶೆ ಆದಮೇಲೆ ಮಾಡ್ಕೋಬೇಕು. ಬೇಸ್ ಲೈನು ಹಾಗೆ ಸೆಕೆಂಡ್ ಲೇಯರ್ ಚೈನ್ ಆದಮೇಲೆ ಬರುತ್ತೆ ತ್ರಿಬಲ್ ಕ್ರೋಶೆ, ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಇದೆಯಲ್ವ ಆ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇಲ್ಲಿ ಎರಡರಲ್ಲಿ ಒಂದು ಮಾಡಲ್ಲ, ಹಾಗೆ ಬಿಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ದಾರ ಈ ರೀತಿ ಮೇಲ್ ಮಾಡ್ಕೋತೀನಿ. ಮತ್ತು ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ಈ ರೀತಿ ಮೇಲ್ ಮಾಡ್ಕೋತೀನಿ. ಬರೀ ದಾರ ತಗೊಂಡು ಇನ್ಸರ್ಟ್ ಮಾಡಿ ಲೂಪ್ಸ್ಗಳನ್ನ ಮಾಡ್ಕೊಳ್ಳೋದಷ್ಟೇ. ಸೊ ಇದೇ ರೀತಿ ನಾನು 5 ಟೈಮ್ಸ್ ನಾನು ಇದೇ ರೀತಿ ವರ್ಕ್ ಮಾಡ್ಕೋತೀನಿ. 5 ಟೈಮ್ಸ್ ಆದಮೇಲೆ ಸ್ವಲ್ಪ ಈ ರೀತಿ ನೀಡಲ್ನ ಎತ್ತಿ ದಾರ ತಗೊಂಡು ಟೋಟಲಾಗಿ ಅಷ್ಟು ಲೂಪ್ಸ್ ಏನು ಮಾಡ್ಕೊಂಡಿದ್ವಿ ಗೊತ್ತಾ, ಅಷ್ಟು ಲೂಪ್ಸಿಂದ ನೀಡಲ್ನ ಒಂದೇ ಸತಿಗೆ ನಾವು ಹೊರಗಡೆಗೆ ತಗೋಬೇಕು. ಎಲ್ಲೂ ಕೂಡ ನೀಡಲ್ನ ಸ್ಟಕ್ ಆಗೋದಕ್ಕೆ ಬಿಡಬೇಡಿ. ಸ್ಟಕ್ ಆದರೆ ಹೊರಗಡೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ನಮಗೆ. ನೋಡಿ ಸ್ಟಕ್ ಆಯಿತು ನನಗೆ. ಸೊ ಇವಾಗ ಹೊರಗಡೆ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟಕ್ ಆಗೋದಕ್ಕೆ ನೀಡಲ್ನ ಬಿಡಬೇಡಿ. ಮತ್ತು ಇವಾಗ ಹೊರಗಡೆ ಬಂದಮೇಲೆ ನೀಡಲು ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ಒಂಥರ ಪಫ್ ಶೇಪಲ್ಲಿ ಬರುತ್ತೆ, ಅಥವಾ ಶಂಕು ಚಿಕ್ಕ ಶಂಕು ಸಿಗುತ್ತಲ್ಲ ಆ ಶೇಪಲ್ಲಿ ಕೂಡ ಕಾಣಿಸುತ್ತೆ ಇದು. ಇವಾಗ ಒಂದು ಬೀಡನ್ನ ಹಾಕ್ಕೊಳ್ಳಿ. ಒಂದು ಬೀಡನ್ನ ಹಾಕ್ಕೊಂಡು ಸೊ ಇಲ್ಲಿ ಸಣ್ಣ ಕ್ರಿಸ್ಟಲ್ ಬೀಡ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಸಣ್ಣ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಾ ಇಲ್ಲ. ನಾವು ನಾರ್ಮಲಾಗಿ ಆರ್ಚ್ಗೆ ಹಾಕ್ತೀವಲ್ವ ಸಣ್ಣದು ಗೋಲ್ಡ್ ಬೀಡು, ಅದನ್ನು ನಾನು ತಗೋತಾ ಇದ್ದೀನಿ. ಸೊ ಸಣ್ಣ ಕ್ರಿಸ್ಟಲ್ ಬೀಡನ್ನ ಹಾಕಿ ಮಾಡಿದ್ರೆ ಕ್ರಿಸ್ಟಲ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ರೀತಿ ಗೋಲ್ಡ್ ಕಲರ್ ಬೀಡನ್ನ ತೊಗೊಂಡಿರೋ ಅಂಥದ್ದು. ಬೀಡನ್ನ ತೊಗೊಂಡು ಬೀಡನ್ನ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಇಲ್ಲಿ 2 ತ್ರಿಬಲ್ ಕ್ರೋಶೆ ಆದಮೇಲೆ ಬರೋ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ಲೂಪ್ಸ್ನ ಮಾಡ್ಕೋತಾ ಹೋಗಬೇಕು. ನೋಡಿ ಈ ರೀತಿ ದಾರ ತಗೊಳ್ಳಿ ಮೇಲಕ್ಕೆ, ಮತ್ತೆ ದಾರ ತಗೊಂಡು ಲೂಪ್ಸ್ ಮಾಡಬೇಕು. ಇದೇ ರೀತಿ 5 ಟೈಮ್ಸ್ ನಾವು ರಿಪೀಟಾಗಿ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಲಿಫ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಲಿಫ್ಟ್ ಮಾಡಬೇಕಾದ್ರೆ ಒಂದು ಮೇಲೆ ಒಂದು ಕೆಳಗಡೆ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಲಿಫ್ಟ್ ಮಾಡೋದನ್ನು ಕಡಿಮೆ ಮಾಡಿ 5ನೇ ಸತಿ ಹಿಂಗೆ ತೊಗೊಂಡಾಗ ಟೋಟಲಾಗಿ ಎಲ್ಲನೂ ಈ ಥರ ಲಿಫ್ಟ್ ಮಾಡ್ಕೊಳ್ಳಿ. ಇವಾಗ ದಾರ ತಗೊಂಡು ಅಟ್ ಎ ಟೈಮ್ ನೀಡಲಿಂದ ಸೊ ಕಂಪ್ಲೀಟಾಗಿ ಹೊರಗಡೆ ಬರಬೇಕು. ಅಷ್ಟು ಲೂಪ್ಸಿಂದ ನೀಡಲ್ನ ಹೊರಗಡೆ ತೆಗಿಬೇಕು. ಸೊ ನೀಡಲ್ನ ಟರ್ನ್ ಮಾಡಿಕೊಂಡ್ರೆ ನಿಮಗೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಸೊ ಕಂಪ್ಲೀಟಾಗಿ ಹೊರಗಡೆ ಬಂದಮೇಲೆ ದಾರ ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾನು ಇವಾಗ ಒಂದು ಚೈನ್ ಹಾಕೋತೀನಿ, ಅಂದರೆ ಲಾಕ್ ಮಾಡ್ಕೋತೀನಿ. ಚೈನ್ ಹಾಕಿದ ತಕ್ಷಣ ಅದು ಲಾಕ್ ಥರನೇ ಆಗುತ್ತೆ ನಮಗೆ. ನೋಡಿ ಈ ರೀತಿ. ಮತ್ತು ಇವಾಗ ಇನ್ನೂ ಒಂದು ಬೀಡ್ ತಗೋತೀನಿ. ಫಸ್ಟು ಆರ್ಚ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆಮೇಲೆ ಅದು ಕೈಗೆ ಕರೆಕ್ಟಾಗಿ ಅಡ್ಜಸ್ಟ್ ಆದಮೇಲೆ ನೀಟಾಗಿ ನಾವು ಬೇಗನೆ ಮುಗಿಸ್ತಾ ಹೋಗ್ಬೋದು. ಸೊ ನಾನು ಆವಾಗಲೇ ಹೇಳಿದೆ ಅಲ್ವಾ, ಸಣ್ಣ ಕ್ರಿಸ್ಟಲ್ಗೆ ದೊಡ್ಡ ಕ್ರಿಸ್ಟಲ್ ಫಸ್ಟ್ ಹಾಕಿದ್ವಿ, ಅದಕ್ಕೆ ಸಣ್ಣದು ಬರುತ್ತೆ, ಅದನ್ನು ಕೂಡ ಹಾಕ್ಕೋಬೋದು ಅಂತ. ಇಲ್ಲ ಅಂತಂದರೆ ಪರ್ಲ್ ಕೂಡ ಸಿಗುತ್ತೆ, ಸಣ್ಣದು ಪರ್ಲ್, ಅದನ್ನು ಕೂಡ ಈ ಡಿಸೈನ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಡಿಸೈನ್ಗೆ ಕ್ರಿಸ್ಟಲ್ಲು ಹಾಗೆ ಪರ್ಲ್ನ ಮಾಡಿದ್ದೆ, ಅದು ನಾನು ವೀಡಿಯೋನ ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನನ್ನದೇ ಸ್ಯಾರಿಗೆ ಮಾಡಿ ನಾನು ತೋರಿಸ್ತಾ ಇರೋವಂಥದ್ದು ಈ ಡಿಸೈನು. ಸೊ ಬೀಡನ್ನ ಹಾಕ್ಕೊಂಡು ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತಗೊಳ್ಳಿ.
ಇವಾಗ 2 ತ್ರಿಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಬರೋ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕೋದು ಕಂಪಲ್ಸರಿ. ಇವಾಗ ಮತ್ತೆ 5 ಟೈಮ್ಸು ಲೂಪ್ಸ್ನ ಮಾಡ್ತಾ ಹೋಗಬೇಕು. ಎಲ್ಲೂ ಕೂಡ ದಾರಗಳನ್ನ ಬಿಟ್ಟರೆ ನಮಗೆ ಕರೆಕ್ಟಾಗಿ ಲೂಪ್ಸಿಂದ ನೀಡಲ್ನ ಹೊರಗಡೆಗೆ ತಗೊಳ್ಳೋದಕ್ಕಾಗೋದಿಲ್ಲ. ಆದಷ್ಟು ದಾರ ಕಡೆ ಫೋಕಸ್ ಮಾಡ್ಕೊಳ್ಳಿ. ಈ ಒಂದು ಪಫ್ ಡಿಸೈನು ಅಥವಾ ನಾವು ಶಂಕು ಡಿಸೈನ್ ಅಂತ ಏನು ಹೇಳ್ತೀವಿ ಅಲ್ವಾ, ಇದನ್ನು ವರ್ಕ್ ಮಾಡ್ಕೋಬೇಕಾದ್ರೆ ಸೊ 5 ಟೈಮ್ಸು ಏನಾಗುತ್ತೆ ಅಂತಂದರೆ ಪ್ರತಿ ಸತಿನೂ ಲಿಫ್ಟ್ ಮಾಡ್ತಾ ಹೋದಾಗ ನಾವು ಒಂದು ವೇರಿಯೇಷನ್ ಆಗುತ್ತೆ, ಮೇಲೆ ಕೆಳಗಡೆ ಆಗಿಬಿಡುತ್ತೆ. ಸೊ ಹಾಗಾಗಿ ಲಿಫ್ಟು ಪ್ರತಿ ಸತಿನೂ ಮಾಡೋದಕ್ಕೆ ಹೋಗಬೇಡಿ. ಕೊನೆಗೆ 5 ಟೈಮ್ಸ್ 5th ಒನ್ ಏನು ಮಾಡ್ತೀವಿ ಆವಾಗ ಟೋಟಲಾಗಿ ಎಲ್ಲನೂ ತೆಗೆದು ನಾವು ಲಿಫ್ಟ್ ಮಾಡ್ತಾ ಹೋಗೋಣ. ನೋಡಿ ಈ ರೀತಿ ಜಾಸ್ತಿ ಎಲ್ಲೂ ಲಿಫ್ಟ್ ಮಾಡೋಕ್ಕೆ ಹೋಗಬೇಡಿ. 3 ಸತಿ ಆಯಿತು. 4ನೇದು, ಇದು 5ನೇದು. ಸೊ 5ನೇದು ಮಾಡ್ಕೊಂಡಾದಮೇಲೆ ಟೋಟಲಾಗಿ ಈ ರೀತಿ ಲಿಫ್ಟ್ ಮಾಡ್ಕೊಳ್ಳಿ. ಆಮೇಲೆ ಹೊರಗಡೆಗೆ ನೀಡಲ್ನ ತೆಗಿಬೇಕು. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಫಸ್ಟ್ 1 2 3 ಮಾಡಬೇಕಾದ್ರೆ ಸ್ವಲ್ಪ ಟಫ್ ಅನಿಸುತ್ತೆ, ಆಮೇಲೆ ನಮಗೆ ಈಸಿಯಾಗಿ ಬರ್ತಾ ಹೋಗುತ್ತೆ. ಇವಾಗ ಲಾಕ್ ಮಾಡ್ಕೊಳ್ಳಿ. ಒಂದೆಳೆ ದಾರ ಏನಾದರೂ ಈ ರೀತಿ ಬಿಟ್ಟೋಯ್ತು ಅಂತ ಅಂದಾಗ ನೆಕ್ಸ್ಟು ಅದನ್ನು ಅಡ್ಜಸ್ಟ್ ಮಾಡಿ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬಿಟ್ಟೋಯ್ತು ಅಂದಾಗ ನೋಡಿ ಇವಾಗ ನಾನು ಬೀಡ್ ತಗೋತೀನಿ. ಒಂದು ಬೀಡ್ ತಗೊಂಡು ಇಲ್ಲೊಂದು ಎಕ್ಸ್ಟ್ರಾ ದಾರ ಬಿಟ್ಟಿತ್ತು ಅಲ್ವ, ಅದನ್ನು ಜಾಯಿನ್ ಮಾಡ್ಕೋತೀನಿ. ನೋಡಿ ಸೂಜಿ ಮೇಲೆ ಈ ಕಡೆ ನಾವು ಲೆಫ್ಟ್ ಹ್ಯಾಂಡಲ್ಲಿ ದಾರ ಸುತ್ಕೋತೀವಲ್ವ, ಇವಾಗ ಸ್ವಲ್ಪ ಟೈಟ್ ಮಾಡ್ಕೊಬೇಕು. ಇವಾಗ ಅಷ್ಟೂ ಸೇರಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಎಲ್ಲೂ ಕೂಡ ದಾರ ಬಿಟ್ಟಿರೋ ಥರ ಕಾಣಿಸೋದಿಲ್ಲ ನಮಗೆ. ಸೊ 2 ತ್ರಿಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಬರೋ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಎಲ್ಲೂ ಕೂಡ ಬಿಟ್ಟಿಲ್ಲ ದಾರ. ಅದು ಇದೇ ಥರ ಫುಲ್ ಆರ್ಚ್ನ ಮಾಡಿ ನೋಡಿ ಇಲ್ಲಿ 2 ಚೈನ್ ಹಾಕೋದು ಕಂಪಲ್ಸರಿ ಅಂತ ಹೇಳಿದ್ದೆ. 2 ಚೈನ್ ಹಾಕಿ ಮತ್ತೆ ಅದೇ ರೀತಿ ಪಫ್ ಡಿಸೈನ್ನ ವರ್ಕನ್ನು ಮಾಡ್ಕೊಳ್ಳೋವಂಥದ್ದು. ಸೊ ಈ ಆರ್ಚ್ಗಳನ್ನ ಮಾಡ್ಕೋಬೇಕಾದ್ರೆ ಅಂದರೆ ಇವಾಗ ನಾನು ಸಿಲ್ವರ್ ಕಲರಲ್ಲಿ ಏನು ಮಾಡ್ತಾಯಿದ್ದೀನಿ ಅಲ್ವಾ, ಇದು ಸ್ವಲ್ಪ ಫಸ್ಟ್ ಆರ್ಚ್ಗೆ ಟಫ್ ಅಂತ ಅನಿಸುತ್ತೆ. ಬಟ್ ತುಂಬಾ ಅಂದರೆ ತುಂಬ ಬೇಗ ಮುಗ್ದೋಗುತ್ತೆ ಡಿಸೈನು. ಸ್ಪೀಡ್ ಚೆನ್ನಾಗಿರೋರಿಗೆ ಒಂದು 4 ಅವರ್ಸ್ ಸಾಕಾಗತ್ತೆ. ಸೊ ಇದು ನನಗೆ ಒಂದು 4 ಅವರ್ಸ್ಗಿಂತ ಕಡಿಮೆನೇ ಹಿಡಿಯಿತು. ಕುಚ್ಚೆಲ್ಲ ಸೇರಿ ಮೇ ಬಿ 4 ಅವರ್ಸ್ ಹಿಡಿತು ಅಂತ ಹೇಳ್ಬೋದು. ನಾನು ಎದ್ದು ಓಡಾಡಿಕೊಂಡು ಬೇರೆ ಕೆಲಸ ಮಾಡಿಕೊಂಡು ಮಾಡ್ತಾಯಿರ್ತೀನಿ. ಸೊ ಹಾಗಾಗಿ ಅಷ್ಟು ಟೈಮ್ ಹಿಡಿದಿರುತ್ತೆ. ನೀವು ಒಂದೇ ಸತಿ ಕೂತು ಮಾಡ್ತೀರಾ ಅಂದರೆ ಒಂದು 3 ಅವರ್ಸ್ಗೆಲ್ಲ ಮುಗಿಸ್ಬಿಡ್ಬೋದು ಡಿಸೈನ್ ಇದು. ನೋಡಿ ಬಿಟ್ಟೋಗಿರೋ ದಾರ ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಆವಾಗ ದಾರ ಎಲ್ಲೂ ಕಾಣಿಸೋದಿಲ್ಲ ನಿಮಗೆ. ಮತ್ತು ಇವಾಗ ಇನ್ನೊಂದು ಬೀಡ್ ಹಾಕ್ಕೊಂಡು ಇದೇ ರೀತಿ ಪಫ್ ಡಿಸೈನ್ನ ವರ್ಕನ್ನು ಮಾಡ್ಕೊಳ್ಳೋ ಅಂಥದ್ದು. ಸೊ 2 ಸ್ಕಿಪ್ ಮಾಡಿ ನಾವು ಲಾಕ್ ಅಂದರೆ ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಈ ಒಂದು ಪಾರ್ಟ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಲ್ಟರ್ನೇಟಿವ್ ಆಗಿ ಮಾಡಬೇಕು. 2 ಸ್ಕಿಪ್ ಮಾಡಿ ಮಾಡಬೇಕು. ನೀವು ಒಂದೊಂದೇ ಸ್ಕಿಪ್ ಮಾಡಿ ಆಲ್ಟರ್ನೇಟಿವ್ ಆಗಿ ಮಾಡೋದಕ್ಕೆ ಹೋಗಬಾರ್ದು. ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫುಲ್ ಆರ್ಚ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಇದನ್ನು ಇಲ್ಲಿ ನಾವೇನು 3 ಇಲ್ಲ 4 ಚೈನ್ ಹಾಕ್ಕೊಂಡಿದ್ವಿ ಅಲ್ವ, ಅದರೊಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. 3 ಇಲ್ಲಾಂದರೆ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ನ ಗ್ಯಾಪ್ ಒಳಗಡೆಗೆ ಲಾಕನ್ನು ಮಾಡ್ಕೋಬೇಕು. ಸೊ ಈ ಒಂದು ಗ್ಯಾಪನ್ನು ಮತ್ತು ಬೇಸ್ ಲೈನ್ ಎರಡೂ ಸೇರಿ ಕುಚ್ಚು ಹಾಕುವಂಥದ್ದು. ಇವಾಗ ಇಲ್ಲಿಂದಾನೇ ನಾನು ಸೂಜಿ ಮೇಲೆ ದಾರ ತೊಗೊಂಡು ಫಸ್ಟ್ ತ್ರಿಬಲ್ ಕ್ರೋಶೆ ಆದಮೇಲೆ ಬರೋ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋತೀನಿ ನಾನು. 2 ಆರ್ಚ್ ಮಧ್ಯೆ ಬಿಟ್ಟಿರೋ ಗ್ಯಾಪ್ಗೆ ನಾವು ಕುಚ್ಚನ್ನು ಹಾಕೋದು. ಫ್ರೆಂಡ್ಸ್ ಏನು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ಸೊ 2 ಆರ್ಚ್ನ ಮಧ್ಯೆ ನಾವೇನು ಗ್ಯಾಪ್ ಕೊಟ್ಟಿದ್ವಿ ಅಲ್ವಾ, ನಾನು ಬೇಸ್ ಲೈನಲ್ಲಿ ಚೈನ್ ಹಾಕಿದ್ವಿ ಅಲ್ವಾ, ಆ ಚೈನ್ನು ಸಹ ಕವರ್ ಮಾಡಿಕೊಂಡು ಕುಚ್ಚು ಹಾಕಿದ್ದೀನಿ. ಇಲ್ಲಿ ಕುಚ್ಚನ್ನ ಹಾಕೋದಕ್ಕೆ 150 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನು ಉಲ್ಟಾ ಮಾಡ್ಕೊಂಡಾಗ ಟೋಟಲಾಗಿ ಕುಚ್ಚು ಕಟ್ಟಿದಾಗ 300 ಎಳೆ ದಾರ ಥರ ಕಾಣಿಸುತ್ತೆ. ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 800ಇಂದ 900ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸ್ವಲ್ಪ ವರ್ಕ್ ಜಾಸ್ತಿ ಅಂತ ಅನ್ಸುತ್ತೆ ಅಷ್ಟೇ. ಸೊ ಇವತ್ತಿನ ಡಿಸೈನು ಫೈನಲ್ ಲುಕ್ಕು. ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಬೀಡ್ಸ್ನ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.